Hi, welcome back to G Fashions Tailoring Classes in Kannada. ಈಗ ತುಂಬ ಗ್ಯಾಪ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋಸು. ಈಗ ನಾವು ಜಬ್ಲಾ ಆಗಿದೆ, ಫ್ರಾಕ್ ಪೆಟಿಕೋಟ್ ಆಗಿದೆ, ಏಲೆನ್ ಫ್ರಾಕು ಮತ್ತು 2 ಟೈಪ್ ಫ್ರಾಕ್ಸ್ ಆಗಿದೆ. ಈಗ ನಾವು ಫ್ರಿಲ್ ಫ್ರಾಕು ವಿತ್ ಸ್ಲೀವ್ಸ್ ಹೆಂಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಇದು ಫ್ರಿಲ್ ಫ್ರಾಕು, ಸ್ಟೈಲ್ ಫೀಚರು, ಡ್ರಾಫ್ಟಿಂಗು ಮತ್ತು ಸ್ಕರ್ಟ್ದು ಡ್ರಾಫ್ಟಿಂಗು. ಈಗ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಸಪ್ರೇಟ್ ಡ್ರಾಫ್ಟಿಂಗ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಬ್ಯಾಕ್ ಪಾರ್ಟ್ಗೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕ್ತೀವಿ, ಅಂದರೆ ಉಕ್ಸ್ದು ಮತ್ತು ದಾರದ್ದು ಪಟ್ಟಿ ಹಾಕಬೇಕು. ಅದಕ್ಕೆ ನಾವು ಎರಡೂ ಸಪ್ರೇಟಾಗಿ ಕಟಿಂಗ್ ಮಾಡ್ಕೋಬೇಕು. ಇದು ಬಂದು ಈಗ A to B ಅಂದರೆ ಫುಲ್ ಲೆಂತ್ ಪ್ಲಸ್ 1 ಇಂಚಸ್ಸು ಮತ್ತು ಹಾಫ್ ಶೋಲ್ಡರು, A to E 2.5 ಇಂಚಸ್ಸು, A to O 2.5 ಇಂಚಸ್ಸು, A to 1 2.5. ಇದು ಫ್ರಂಟ್ ಪಾರ್ಟ್ಗೆ. ಇದು ಈಗ ಕಂಕ್ಳು ಏನು ಬರುತ್ತೆ ಅಂದರೆ ಮಕ್ಕಳಿಗೆಲ್ಲ 4.5 ಸಾಕು, 4.5 ಇದ್ದರೆ ಸಾಕು. ಇದು ತೊಗೊಂಡು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತೊಗೊಂಡು ಶೇಪ್ ಕೊಡಬೇಕು. ನೆಕ್ಸ್ಟು ಇದು E to F 1/4 ಆಫ್ ಚೆಸ್ಟು ಪ್ಲಸ್ 2 ಇಂಚಸ್ಸು. ಪ್ಲಸ್ 2 ಇಂಚಸ್ ಏನಕ್ಕೆ ಅಂದರೆ ಎಕ್ಸ್ಟ್ರಾ ಕ್ಲಾತ್ ಅದು. ಮತ್ತು B to Dನೂ ಮಕ್ಕಳಿಗೆಲ್ಲ ಚೆಸ್ಟು ಮತ್ತು ವೇಸ್ಟು ಒಂದೇ ಮೆಷರ್ಮೆಂಟ್ ಇರುತ್ತೆ. ಅದಕ್ಕೆ B to Dನೂ ಸೇಮ್ ಮೆಷರ್ಮೆಂಟ್ ಬರುತ್ತೆ, ಆದರೆ ಪ್ಲಸ್ 1 ಇಂಚಸ್ ತೊಗೋಬೇಕು. 1 ಇಂಚಸ್ ಏನಕ್ಕೆ ಅಂದರೆ ಈ ಡಾಟ್ಗೆ ನಾವು 1 ಇಂಚ್ ಹಿಡಿಬೇಕು, ಅದಕ್ಕೆ ಪ್ಲಸ್ 1 ತೊಗೋಬೇಕು. ಇಲ್ಲಿ E to F 1/4 ಆಫ್ ಚೆಸ್ಟು ಪ್ಲಸ್ 2 ಇಂಚಸ್ಸು. ಇಲ್ಲಿ B to D 1/4 ಆಫ್ ಚೆಸ್ಟ್ ಏನು ಬಂದಿರುತ್ತೆ ಅದಕ್ಕೆ ಪ್ಲಸ್ 3 ಮಾಡ್ಕೋಬೇಕು. ಇದು ಬಂದು ಈಗ ಫ್ರಂಟ್ ಪಾರ್ಟ್ ಮುಗೀತು. ಈಗ ಬ್ಯಾಕ್ ಪಾರ್ಟ್ಗೆ ಎಲ್ಲನೂ ಸೇಮ್ ಬರುತ್ತೆ. ಫ್ರಂಟ್ ಪಾರ್ಟಲ್ಲಿ ಏನು ತೊಗೊಂಡಿರ್ತೀವಿ ಸೇಮ್ ಅದೇ ಬರುತ್ತೆ. ಡೀಪ್ ಬೇಕಾದರೆ ಡೀಪು 1 ಇಂಚ್ ಜಾಸ್ತಿ ಕೊಡ್ಕೊಬೋದು, ಇಲ್ಲ ಡೀಪ್ ಬೇಡ ಅಂದರೆ ಸೇಮ್ ಮೆಷರ್ಮೆಂಟೇ ತೊಗೊಬೋದು. 2 to 3 ಏನಾಗುತ್ತೆ ಅಂದರೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 2 to 3 ಮತ್ತು B to 4 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕೆ ಅಂದರೆ ಇಲ್ಲಿಗೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ 1/2 ಇಂಚಸ್ ತೊಗೋಬೇಕು. ಇನ್ನು ಮಿಕ್ಕಿದೆಲ್ಲ ಫ್ರಂಟ್ ಪಾರ್ಟಿಗೆ ಏನೇನು ಮೆಷರ್ಮೆಂಟ್ ತೊಗೊಂಡಿರ್ತೀರ ಸೇಮ್ ಬ್ಯಾಕ್ ಪಾರ್ಟ್ಗೂ ತೊಗೋಬೇಕು. ಈಗ ಸ್ಕರ್ಟ್ ಪಾರ್ಟಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ಫುಲ್ ಲೆಂತು ಮತ್ತು ವೇಸ್ಟ್ ರೌಂಡ್ ಮೆಷರ್ಮೆಂಟ್ ತೊಗೋಬೇಕು. ಈಗ ವೇಸ್ಟ್ ರೌಂಡ್ ಏನು ಬರುತ್ತೆ ಅಂದರೆ B to D ನಾವೇನು ತೊಗೊಂಡಿರ್ತೀವಿ ಡಾಟ್ ಎಲ್ಲ ಹಿಡ್ದಾದ್ಮೇಲೆ ಏನು ಮೆಷರ್ಮೆಂಟ್ ಬರುತ್ತೆ ಅದನ್ನು A to C ತೊಗೋಬೇಕು. ಫುಲ್ ಲೆಂತ್ ಬಂದು ಈಗ ಫ್ರಾಕ್ದು ಫುಲ್ ಲೆಂತ್ ಏನಿರುತ್ತೆ ಅದನ್ನು ಬಾಡಿ ಪಾರ್ಟ್ ಮೆಷರ್ಮೆಂಟಲ್ಲಿ ಮೈನಸ್ ಮಾಡ್ಕೋಬೇಕು. ಅಂದರೆ 8 to 10 ತೊಗೊಬೋದು. ಅಂದರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಮಕ್ಕಳದು ಏನು ಲೆಂತ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮೇಗಡೆ ಪಾರ್ಟ್ದು ಅದನ್ನು ಮೈನಸ್ ಮಾಡಿ ಫುಲ್ ಲೆಂತಿಂದ ಸ್ಕರ್ಟ್ ಲೆಂತ್ನ ತೊಗೊಂಡು ಪ್ಲಸ್ 2 ಇಂಚಸ್ ತೊಗೋಬೇಕು. ಪ್ಲಸ್ 2 ಇದು 1 ಇಂಚು, ಇದಕ್ಕೆ 2 ಇಂಚ್ ತೊಗೋಬೇಕು. 2 ಇಂಚ್ ಏನಕ್ಕೆ ಅಂದರೆ ಮೇಗಡೆ 1/2 ಇಂಚು ಇಲ್ಲಿಗೆ ಅಟ್ಯಾಚ್ ಮಾಡೋಕ್ಕೆ ಹೋಗುತ್ತೆ, ಕೆಳಗಡೆ ಬಾಟಮ್ ಫೋಲ್ಡಿಂಗಿಗೆ 1.5 ಇಂಚ್ ಬೇಕು. ಸೊ ಇಲ್ಲಿ ಪ್ಲಸ್ 2 ತೊಗೋಬೇಕು, ಟಾಪಲ್ಲಿ 1 ಇಂಚ್ ತೊಗೋಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಏನು ವೇಸ್ಟ್ ರೌಂಡ್ ತೊಗೊಂಡಿರ್ತೀರ B to D ಏನು ತೊಗೊಂಡಿರ್ತೀರ ಸೇಮ್ A to C ತೊಗೋಬೇಕು. A to C ತೊಗೊಂಡ್ಮೇಲೆ ಇದನ್ನು ಒಂದು ಸ್ಕ್ವೇರ್ ಆಗಿ ಒಂದು ಬಾಕ್ಸ್ ಹಾಕ್ಕೊಂಡು D to E 3 ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕೆ ಅಂದರೆ ಕೆಳಗಡೆ ಸ್ವಲ್ಪ ಫ್ಲೇರ್ ಇರಬೇಕು, ಫ್ರೀನೆಸ್ ಇರಬೇಕು ಓಡಾಡೋಕ್ಕೆ, ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. 3ನೇ ತೊಗೋಬೇಕು ಅಂತ ಏನಿಲ್ಲ, ಇನ್ನೊಂದು ಸ್ವಲ್ಪ ಬೇಕು ಅಂದ್ರೂ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೋದು. E to F 1/2 ಇಂಚಸ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಬಿಟ್ಟು ಡ್ರಾ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ E to F 1/2 ಇಂಚಸ್ಸು B ಇಂದ ಶೇಪ್ ಕೊಟ್ಕೊಂಡು Fಗೆ ಜಾಯಿನ್ ಮಾಡಬೇಕು. ಇದಿಷ್ಟು ಔಟ್ಲೈನು ಕಟಿಂಗ್ ಆಗುತ್ತೆ. ನೆಕ್ಸ್ಟು ಸಿಂಗಲ್ ಪಟ್ಟಿಗೆ 0 to 1 ಏನು ತೊಗೋಬೇಕಂದ್ರೆ ಈಗ ಬ್ಯಾಕ್ ಪಾರ್ಟಲ್ಲಿ 3 to 4 ಏನಿರುತ್ತೆ ಲೆಂತು ಪ್ಲಸ್ 1 ಇಂಚಸ್ ತೊಗೋಬೇಕು. ಇಲ್ಲಿಗೆ ನಾವು ಅಟ್ಯಾಚ್ ಮಾಡೋದ್ರಿಂದ ಇದ್ರ ಲೆಂತ್ ಎಷ್ಟಿರುತ್ತೆ ಅಷ್ಟೇ ಲೆಂತು ಇದ್ರ ತೊಗೋಬೇಕು. 0 to 1 ಬಂದು ಬ್ಯಾಕ್ ಪಾರ್ಟದು 3 to 4 ಲೆಂತು ಪ್ಲಸ್ 1 ಇಂಚಸ್ಸು. ಈಗ 0 to 2 ಸಿಂಗಲ್ ಪಟ್ಟಿಗೆ 2.5. ಈಗ ನೆಕ್ಸ್ಟ್ ಬಂದು ಡಬಲ್ ಪಟ್ಟಿ. DP ಅಂದರೆ ಡಬಲ್ ಪಟ್ಟಿ, SP ಅಂದರೆ ಸಿಂಗಲ್ ಪಟ್ಟಿ.
ಸಿಂಗಲ್ ಪಟ್ಟಿಗೆ ಉಕ್ಸ್ ಹಾಕೋದು, ಡಬಲ್ ಪಟ್ಟಿಗೆ ದಾರ ಹಾಕೋದು. ಸೊ ಇದು ಡಬಲ್ ಪಟ್ಟಿಗೆ ಲೆಂತ್ ಏನು ಬರುತ್ತೆ ಅಂದರೆ, ಸಿಂಗಲ್ ಪಟ್ಟಿಗೆ ಏನು ಲೆಂತ್ ತೊಗೊಂಡಿರ್ತೀವಿ ಸೇಮ್ ಲೆಂತ್ ಇದನ್ನು ತೊಗೊಬೇಕು. ಡಬಲ್ ಪಟ್ಟಿಗೆ 0 to 2 3 ಇಂಚಸ್ ತೊಗೋಬೇಕು. ಇದಕ್ಕೆ 2.5 ಇಂಚಸ್ ತೊಗೋಬೇಕು. ಇನ್ನು ಮಿಕ್ಕಿದೆಲ್ಲ ಸೇಮ್ ಕನ್ಸ್ಟ್ರಕ್ಷನ್ ಇರುತ್ತೆ. ಈಗ ಇದು ಫ್ರಿಲ್ ಫ್ರಾಕ್ ಇರೋದ್ರಿಂದ ಸ್ಕರ್ಟ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಫ್ರಿಲ್ ಹಾಕಬೇಕು. ಅದಕ್ಕೆ ಏನು ಮೆಷರ್ಮೆಂಟ್ ಅಂದರೆ, ಈಗ ಫುಲ್ ಲೆಂತ್ ಏನು ಬಂದಿರುತ್ತೆ ಸ್ಕರ್ಟ್ದು, ಅದು ನಿಮಗೆ 3 ಸ್ಟೆಪ್ ಬೇಕಾ 4 ಸ್ಟೆಪ್ ಬೇಕಾ ಅಂತ ನೋಡಿಕೊಂಡು 3 ಸ್ಟೆಪ್ ಆದರೆ ಡಿವೈಡ್ ಮಾಡಬೇಕು. ಫುಲ್ ಲೆಂತಿಂದ ನಿಮ್ಗೆ ಎಷ್ಟು ಸ್ಟೆಪ್ಪು ಬೇಕೋ ಅಷ್ಟು ಡಿವೈಡ್ ಮಾಡಿಕೊಂಡು ಅಲ್ಲಿ ಏನು ಲೆಂತ್ ಬರುತ್ತೆ ಅದಕ್ಕೆ +1 ಇಂಚಸ್ಸು ಹಾಕ್ಕೊಂಡು ನೀವು ಫ್ರಿಲ್ನ ರೆಡಿ ಮಾಡ್ಕೋಬೇಕು. ವಿಡ್ತ್ ಬಂದು ನಿಮಗೆ ಸ್ಕರ್ಟಲ್ಲಿ ಏನು ಅಗಲ ಇರುತ್ತೆ ಅದ್ರದ್ದು 3ರಷ್ಟು ತೊಗೊಬೇಕು. 3ರಷ್ಟು ಇಲ್ಲಾಂದರೆ 4ರಷ್ಟು ತೊಗೊಂಡು ವಿಡ್ತನ್ನು ತೊಗೊಂಡು ಲೆಂತನ್ನು ಡಿವೈಡ್ ಮಾಡಿ ಏನು ಲೆಂತ್ ಬರುತ್ತೆ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಆಮೇಲಿಂದ ಅದನ್ನು ಪ್ಲೀಟ್ಸ್ ಕೊಟ್ಕೊಂಡು ನೀವು ಅಟ್ಯಾಚ್ ಮಾಡಬೇಕು ಸ್ಕರ್ಟ್ಗೆ. ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಎಲ್ಲಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿಕೊಂಡು 5 ಸ್ಟೆಪ್ಪಾರು ಕೊಡ್ಬೋದು. 3 ಸ್ಟೆಪ್ಪಿಂದ ನೀವೆಷ್ಟು ಒಂದು 5 to 6 ಸ್ಟೆಪ್ಸು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಟ್ಕೊಬೋದು. ಬ್ಯಾಕು ಫ್ರಂಟು ಎರಡು ಸೈಡೂ ಕೊಡಬೇಕು. ಸೊ ಅದಕ್ಕೆ ನೀವು ಎಷ್ಟು ಮೆಷರ್ಮೆಂಟ್ ಅದೇನು ಸ್ಕರ್ಟ್ದು ಮೆಷರ್ಮೆಂಟ್ ಏನು ವಿಡ್ತ್ ಬಂದಿರುತ್ತೆ ಅದ್ರ 1:3 ತೊಗೊಂಡು ಫ್ರಿಲ್ ಕೊಟ್ಕೊಂಡು ಪ್ಲೀಟ್ಸ್ ಕೊಟ್ಕೊಂಡು ಹೋಗಬೇಕು. ನಾನು ನೋಟ್ಸ್ದು ಫೋಟೋಸು ಹಾಕ್ತೀನಿ, ಅದ್ರ ಜೊತೆಗೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇದು ವಿತ್ ಫೋಟೋಸ್ ನಾನು ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ಇದನ್ನು ನಾನೇನು ವೀಡಿಯೋಸ್ ತೊಗೊಂಡಿದ್ದೀನಿ ಅದಕ್ಕೆ ಮೆಷರ್ಮೆಂಟ್ ಬರ್ಕೊಳ್ಳಿ. ನೀವು ನೋಟ್ಸ್ ಬರ್ಕೊಂಡು ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ನಾನು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.